ಭರಾಟೆಯಲ್ಲಿ ಮುಸ್ಲಿಮರ ಮತದಾನದ ಬಗ್ಗೆ ಹೇಳಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಹೊರತು ತಾನು ಹೇಳಿದ್ದನ್ನ ಅವರು ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿಲ್ಲ. ಆದ್ರೂ ಕೂಡ ಕ್ರಮ ಯಾಕೆ? ಪೊಲೀಸರು ನೋಟಿಸ್ ನೀಡಿರೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ. ನಾನು ವಿಚಾರಣೆಗೆ ಹೋಗೋದಿಲ್ಲ, ಹೋಗಕ್ಕಾಗಲ್ಲ, ಯಾಕಂದ್ರೆ ಅನಾರೋಗ್ಯ ಇದೆ ಅಂತ ಹೇಳಿದ್ದಾರೆ. ಅವರು ಇಲ್ಲಿಗೆ ಬಂದ್ರೆ ನನ್ನ ಹೇಳಿಕೆ ಏನಿದೆ ಅದಕ್ಕೆ ಸ್ಪಷ್ಟನೆ ನೀಡ್ತೀನಿ, ಅಂದ್ರೆ ವಿಚಾರಣೆಗೆ ಸಹಕರಿಸೋದಿಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸ್ವಾಮೀಜಿ. ಬದಲಾಗಿ ಪೊಲೀಸರು ಇಲ್ಲಿಗೆ ಬಂದ್ರೆ ಖಂಡಿತವಾಗ್ಲೂ ನಾನು ನನ್ನ ಹೇಳಿಕೆಗೆ ಸ್ಪಷ್ಟನೆ ನೀಡ್ತೇನೆ ಅಂತ ಹೇಳಿದ್ದಾರೆ. ರೈತರ ಪ್ರತಿಭಟನೆಯಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿ ಒಂದು ಹೇಳಿಕೆ ನೀಡಿದ್ರು. ಅಂದ್ರೆ ಆ ಮುಸ್ಲಿಮರಿಗೆ ಯಾವುದೇ ರೀತಿಯ ಮತ ಹಾಕುವ ಹಕ್ಕನ್ನು ಕೊಡಬಾರ್ದಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು. ಆ ಒಂದು ಹೇಳಿಕೆಗೆ ಇದೀಗ ಉಪ್ಪರ್ಪೇಟೆ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ, ದೂರು ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಚಂದ್ರಶೇಖರನಾಥ್ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಒಂದು ಮೊನ್ನೆ ಹೇಳಿಕೆ ವಿಚಾರವಾಗಿ ಇವತ್ತು FIR ದಾಖಲಾಗಿದೆ ನಿಮ್ಮ ವಿರುದ್ಧ. ಸ್ವಾಮೀಜಿ ಏನ್ ಹೇಳ್ತಾರೆ ಸ್ವಾಮೀಜಿ ಅಂತ? ಅಂದ್ರೆ ನಾವು ಮುಸ್ಲಿಮರಿಗೆ ವೋಟ್ ಪವರ್ ಕೊಡದೇ ಇದ್ರೆ ಒಳ್ಳೆಯದು ಅಂತ ಹೇಳೋದು ನಿಜ. ಮಾರನೇ ಬೆಳಿಗ್ಗೆಲೇನೆ ಅದಕ್ಕೆ ನಾವು ರೈತರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಬೇರೆ ಯಾವುದು ದೃಷ್ಟಿಯಿಂದ ಹೇಳಲಿಲ್ಲ ಅಂತಲೂ ಅದಕ್ಕೆ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ. ಆದರೆ ಅದು FIR ಆಮೇಲೆ FIR ಮಾಡಿರಬೇಕು, ನನಗೆ ಗೊತ್ತಿಲ್ಲ, ಬಂದು ಹೇಳ್ತಾ ಇದ್ದೆ ಅಷ್ಟೇ. ದಾಖಲಾಗಿ ಸ್ವಾಮೀಜಿ ಒಂದ್ ಕಡೆ ಪರಮೇಶ್ವರ್ ಅವರು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಯಾರು ದೊಡ್ಡವರಲ್ಲ, ಮಿನಿಸ್ಟ್ರೂ ದೊಡ್ಡವರಲ್ಲ, ಚೀಫ್ ಮಿನಿಸ್ಟ್ರೂ ದೊಡ್ಡವರಲ್ಲ, ಪ್ರೈಮ್ ಮಿನಿಸ್ಟ್ರೂ ದೊಡ್ಡವರಲ್ಲ. ಅವ್ರು ಹೇಳೋದು ಸತ್ಯ, ಇಲ್ಲ ಅಂತ ಏನಿಲ್ಲ. ನಾವು ಏನು ದೊಡ್ಡವರಲ್ಲ, ನಾವು ಸ್ವಾಮಿಗಳು ಅಂದರೆ ಕಾವ್ಯ ಹಾಕಿದ ತಕ್ಷಣ ದೊಡ್ಡವರು ಅಂತ ಏನೇನು. ಸ್ವಾಮೀಜಿ ಈಗ FIR ದಾಖಲಾಗಿದೆ ಸ್ವಾಮೀಜಿ, ಈ ಕಾನೂನು ಹೋರಾಟ ನೀವು ಮುಂದಾಗ್ತಾರ ಸ್ವಾಮೀಜಿ? ಹೇಗೆ ಹೋರಾಟ ಅದೇನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. FIR ಅಂದ್ರೆ ನಮಗೆ ಗೊತ್ತಿಲ್ಲ. ಯಾವಾಗಲೂ ನಾವು FIR ಭೇಟಿನೇ ಮಾಡಿಲ್ಲ. ಈಗ FIR ಅಂದ್ರೆ ಏನು ಅಂತ ಕೇಳಬೇಕು, ತಿಳಿಬೇಕು. ಬಂಧನ ಮಾಡಕ್ಕೆ ಒಂದ್ ಕಡೆ ಪೊಲೀಸರು ವಿಚಾರಣೆ ಮಾಡಲು ಬರ್ತಿದಾರಂತೆ, ಹಾಗೆ ಬಂದಾಗ ಮಾಡ್ಕೊಳ್ಳೋದು ಅಷ್ಟೇ. ಈಗ ಬಂಧನ ಮಾಡೋದು ಮಾಡ್ಕೊಳ್ಳೋದು. ಅವ್ರ ಕಾನೂನು ದೊಡ್ಡದು ಅಂತಾರಲ್ಲ, ಸರಿ, ಕಾನೂನಲ್ಲಿದ್ರೆ ಮಾಡ್ಕೊಳ್ಳೋದು. ಸ್ವಾಮೀಜಿಗೆ ನೀವು ಹೋಗ್ತೀರಾ ಸ್ವಾಮೀಜಿ ಏನಾದ್ರು ಉಪ್ಪರಪೇಟೆ ಪೊಲೀಸ್ ಠಾಣೆಗೆ ಈಗ ಬಂದ್ರೆ ಪೊಲೀಸರು ಏನಾದ್ರು ಕರೆ ಮಾಡಿದ್ರ, ಮಾಹಿತಿ ನೀಡಿದ್ರೆ ಏನಾದ್ರು? ಆರೋಗ್ಯ ಇಲ್ಲ, ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ರೆ ಹೋಗೋದು. ಅಂದ್ರೆ ಅವ್ರು ಇಲ್ಲಿ ಬರ್ಬೇಕು ಸ್ವಾಮೀಜಿ ಏನಾದ್ರು ಪೊಲೀಸರು? ಅದು ಕಾನೂನು ಹೇಗಿದೆ ಗೊತ್ತಿಲ್ಲ ನಮ್ಗೆ. 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ, ಗೊತ್ತಿಲ್ಲ. ಆದ್ರಿಂದ ಏನಾಗ್ತದೆ ಗೊತ್ತಿಲ್ಲ. ನಿನ್ನೆ ಸಹ ಏನೋ BJP ನಾಯಕರು ಸಹ ಬಂದು ನಿಮ್ಮನ್ನ ಭೇಟಿ ಮಾಡಿ ಹೋದ್ರು. ಬಂದಿದ್ರು, ನಾವಿದ್ದೀವಿ, ನೀವೇನು ಯೋಚನೆ ಮಾಡಿದ್ವಿ, ಧೈರ್ಯವಾಗಿ ಅಷ್ಟು. ನಾವು ಯಾರೇನು ಹೇಳಿದ್ರು ಸರಿ ಅಂತ ಹೇಳ್ತೀವಿ ಹೊರತು ನಾವು ಪರ ವಿರೋಧ ಅದ್ಯಾವುದು ನಮಗಿಲ್ಲ. ಒಂದ್ ಕಡೆ ಒತ್ತಾಯ ಸಹ ಸರ್ಕಾರದ ವಿರುದ್ಧ ಒತ್ತಾಯ ಸಹ ಕೇಳಿ ಬರ್ತದೆ, ಅಂದ್ರೆ FIR ಅನ್ನ ರದ್ದು ಮಾಡಿ, ಇದು ಸರಿಯಲ್ಲ ಅಂತ. ಯಾರು? ರೈತ ಸಂಘಟನೆಗಳು, ಒಕ್ಕಲಿಗರ ಸಂಘಟನೆಗಳು ಸರ್ಕಾರ FIR ಮಾಡಿದ್ ಸರಿಯಲ್ಲ, FIR ಅನ್ನ ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಸರಿ ಇಲ್ದಂಗೆ ಮಾಡಕ್ ಆಗ್ತದ ಅದು ಗೊತ್ತಿಲ್ಲ ನಮಗೆ. ಈಗ ಸಂಘ ಸಂಸ್ಥೆಗಳು ಇದು ಮಾಡಿರೋದು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಸರಿಯಾಗೋದಿಲ್ವೋ ಗೊತ್ತಿಲ್ಲ. ಸ್ವಾಮೀಜಿ ನೀವು ಕಾನೂನು ಹೋರಾಟ ಮುಂದಾಗ್ತಾರೆ ಹೇಗೆ ಸ್ವಾಮೀಜಿ ಅಂತ? ಕಾನೂನು ಹೋರಾಟ ನಮ್ಗೆ ಹುಷಾರಿದ್ದರೆ ಆಗ್ತದೆ, ಹುಷಾರಿಲ್ಲದೆ ಇದ್ರೆ ಹಾಗೆ ಇರ್ತೀವಿ. ಅವಾಗ ನಮ್ಮ ಪರವಾಗಿ ಯಾರು ಮಾಡ್ತಾರೋ ಗೊತ್ತಿಲ್ಲ. ಪೊಲೀಸರು ಸಹ ಈಗ ನಿಮ್ಮನ್ನ ವಿಚಾರಣೆ ಮಾಡೋದು ಈಗ ಮುಂದಾಗ್ತಿದ್ದಾರೆ ಸ್ವಾಮೀಜಿ ಅಂತ? ನಾವು ಅವರೇ ಬರ್ತಾರೆ ಅಂತ ಹೇಳಿದ್ರು. ಪೊಲೀಸರು ಇಲ್ಲಿಗೆ ಬರ್ತಾರೆ ಸ್ವಾಮೀಜಿ? ವಯಸ್ಸಾಗಿರೋದ್ರಿಂದ, ಆರೋಗ್ಯ ಇಲ್ಲದೆ ಇರೋದ್ರಿಂದ ಬರ್ತಾರೆ. ನಿಮ್ಮ ಸಮುದಾಯದ ಸಚಿವರು, ನಾಯಕರು ಏನಾದ್ರು ಈ ಒಂದು ವಿಚಾರಕ್ಕೆ ನಿಮ್ಮ ಜೊತೆ ಏನಾದ್ರು ಸಮುದಾಯ ಅಂತ ಯಾಕೆ ಹೇಳ್ತೀರಾ ಅಂತ ಗೊತ್ತಿಲ್ಲಪ್ಪ. ನಾವು ಸಮುದಾಯ ಹೇಳೋದೇ ಇಲ್ಲ, ನಾವು ಒಂಟಿ. ಆದ್ರಿಂದ ಅದೇನು ಬಂದವರೆಲ್ಲ ನಾವಿದ್ದೀವಿ ಹಾಗೆ ಅಂತಾರೆ. ಆಯ್ತು. ಇದಿಷ್ಟು ಚಂದ್ರಶೇಖರನಾಥ್ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಭರಾಟೆಯಲ್ಲಿ ಮುಸ್ಲಿಮರ ಮತದಾನದ ಬಗ್ಗೆ ಹೇಳಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಹೊರತು ತಾನು ಹೇಳಿದ್ದನ್ನ ಅವರು ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿಲ್ಲ. ಆದ್ರೂ ಕೂಡ ಕ್ರಮ ಯಾಕೆ?
ಪೊಲೀಸರು ನೋಟಿಸ್ ನೀಡಿರೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ. ನಾನು ವಿಚಾರಣೆಗೆ ಹೋಗೋದಿಲ್ಲ, ಹೋಗಕ್ಕಾಗಲ್ಲ, ಯಾಕಂದ್ರೆ ಅನಾರೋಗ್ಯ ಇದೆ ಅಂತ ಹೇಳಿದ್ದಾರೆ. ಅವರು ಇಲ್ಲಿಗೆ ಬಂದ್ರೆ ನನ್ನ ಹೇಳಿಕೆ ಏನಿದೆ ಅದಕ್ಕೆ ಸ್ಪಷ್ಟನೆ ನೀಡ್ತೀನಿ, ಅಂದ್ರೆ ವಿಚಾರಣೆಗೆ ಸಹಕರಿಸೋದಿಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸ್ವಾಮೀಜಿ. ಬದಲಾಗಿ ಪೊಲೀಸರು ಇಲ್ಲಿಗೆ ಬಂದ್ರೆ ಖಂಡಿತವಾಗ್ಲೂ ನಾನು ನನ್ನ ಹೇಳಿಕೆಗೆ ಸ್ಪಷ್ಟನೆ ನೀಡ್ತೇನೆ ಅಂತ ಹೇಳಿದ್ದಾರೆ. ರೈತರ ಪ್ರತಿಭಟನೆಯಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿ ಒಂದು ಹೇಳಿಕೆ ನೀಡಿದ್ರು. ಅಂದ್ರೆ ಆ ಮುಸ್ಲಿಮರಿಗೆ ಯಾವುದೇ ರೀತಿಯ ಮತ ಹಾಕುವ ಹಕ್ಕನ್ನು ಕೊಡಬಾರ್ದಂತ ಒಂದ್ ಕಡೆ ಹೇಳಿಕೆ ನೀಡಿದ್ರು. ಆ ಒಂದು ಹೇಳಿಕೆಗೆ ಇದೀಗ ಉಪ್ಪರ್ಪೇಟೆ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ, ದೂರು ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ಚಂದ್ರಶೇಖರನಾಥ್ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಒಂದು ಮೊನ್ನೆ ಹೇಳಿಕೆ ವಿಚಾರವಾಗಿ ಇವತ್ತು FIR ದಾಖಲಾಗಿದೆ ನಿಮ್ಮ ವಿರುದ್ಧ. ಸ್ವಾಮೀಜಿ ಏನ್ ಹೇಳ್ತಾರೆ ಸ್ವಾಮೀಜಿ ಅಂತ? ಅಂದರೆ ನಾವು ಮುಸ್ಲಿಮರಿಗೆ ವೋಟ್ ಪವರ್ ಕೊಡದೇ ಇದ್ರೆ ಒಳ್ಳೆಯದು ಅಂತ ಹೇಳೋದು ನಿಜ. ಮಾರನೇ ಬೆಳಿಗ್ಗೆಲೇ ಅದಕ್ಕೆ ನಾವು ರೈತರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಬೇರೆ ಯಾವುದು ದೃಷ್ಟಿಯಿಂದ ಹೇಳಿಲ್ಲ ಅಂತಲೂ ಅದಕ್ಕೆ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ. ಆದರೆ ಅದು FIR ಆಮೇಲೆ FIR ಮಾಡಿರಬೇಕು, ನನಗೆ ಗೊತ್ತಿಲ್ಲ, ಬಂದು ಹೇಳ್ತಾ ಇದ್ದೆ ಅಷ್ಟೇ. ದಾಖಲಾಗಿದೆ ಸ್ವಾಮೀಜಿ. ಒಂದ್ ಕಡೆ ಪರಮೇಶ್ವರ್ ಅವರು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಯಾರು ದೊಡ್ಡವರಲ್ಲ, ಮಿನಿಸ್ಟ್ರೂ ದೊಡ್ಡವರಲ್ಲ, ಚೀಫ್ ಮಿನಿಸ್ಟ್ರೂ ದೊಡ್ಡವರಲ್ಲ, ಪ್ರೈಮ್ ಮಿನಿಸ್ಟ್ರೂ ದೊಡ್ಡವರಲ್ಲ. ಅವ್ರು ಹೇಳೋದು ಸತ್ಯ, ಇಲ್ಲ ಅಂತ ಏನಿಲ್ಲ. ನಾವು ಏನು ದೊಡ್ಡವರಲ್ಲ, ನಾವು ಸ್ವಾಮಿಗಳು ಅಂದರೆ ಕಾವ್ಯ ಹಾಕಿದ ತಕ್ಷಣ ದೊಡ್ಡವರು ಅಂತ ಏನೇನು. ಸ್ವಾಮೀಜಿ ಈಗ FIR ದಾಖಲಾಗಿದೆ ಸ್ವಾಮೀಜಿ, ಈ ಕಾನೂನು ಹೋರಾಟ ನೀವು ಮುಂದಾಗ್ತಾರ ಸ್ವಾಮೀಜಿ? ಹೇಗೆ ಅಂತ? ಹೋರಾಟ ಅದೇನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. FIR ಅಂದ್ರೆ ನಮಗೆ ಗೊತ್ತಿಲ್ಲ. ಯಾವಾಗಲೂ ನಾವು FIR ಭೇಟಿನೇ ಮಾಡಿಲ್ಲ. ಈಗ FIR ಅಂದ್ರೆ ಏನು ಅಂತ ಕೇಳಬೇಕು, ತಿಳಿಬೇಕು. ಬಂಧನ ಮಾಡಕ್ಕೆ ಒಂದ್ ಕಡೆ ಪೊಲೀಸರು ವಿಚಾರಣೆ ಮಾಡಲು ಬರ್ತಿದಾರಂತೆ, ಹಾಗೆ ಬಂದಾಗ ಮಾಡ್ಕೊಳ್ಳೋದು ಅಷ್ಟೇ. ಈಗ ಬಂಧನ ಮಾಡೋದು ಮಾಡ್ಕೊಳ್ಳೋದು. ಅವ್ರ ಕಾನೂನು ದೊಡ್ಡದು ಅಂತಾರಲ್ಲ, ಸರಿ, ಕಾನೂನಲ್ಲಿದ್ರೆ ಮಾಡ್ಕೊಳ್ಳೋದು. ಸ್ವಾಮೀಜಿಗೆ ನೀವು ಹೋಗ್ತೀರಾ ಸ್ವಾಮೀಜಿ? ಏನಾದ್ರು ಉಪ್ಪರಪೇಟೆ ಪೊಲೀಸ್ ಠಾಣೆಗೆ ಈಗ ಬಂದ್ರೆ ಪೊಲೀಸರು ಏನಾದ್ರು ಕರೆ ಮಾಡಿದ್ರ, ಮಾಹಿತಿ ನೀಡಿದ್ರ ಏನಾದ್ರು? ಆರೋಗ್ಯ ಇಲ್ಲ, ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ರೆ ಹೋಗೋದು. ಅಂದ್ರೆ ಅವ್ರು ಇಲ್ಲಿ ಬರ್ಬೇಕು ಸ್ವಾಮೀಜಿ ಏನಾದ್ರು ಪೊಲೀಸರು? ಅದು ಕಾನೂನು ಹೇಗಿದೆ ಗೊತ್ತಿಲ್ಲ. ನಮ್ಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ, ಗೊತ್ತಿಲ್ಲ. ಆದ್ರಿಂದ ಏನಾಗ್ತದೆ ಗೊತ್ತಿಲ್ಲ. ನಿನ್ನೆ ಸಹ ಏನೋ BJP ನಾಯಕರು ಸಹ ಬಂದು ನಿಮ್ಮನ್ನ ಭೇಟಿ ಮಾಡಿ ಹೋದ್ರು. ಬಂದಿದ್ರು, ನಾವಿದ್ದೀವಿ, ನೀವೇನು ಯೋಚನೆ ಮಾಡಿದ್ವಿ, ಧೈರ್ಯವಾಗಿದ್ದು ಅಷ್ಟೆ. ನಾವು ಯಾರೇನು ಹೇಳಿದ್ರು ಸರಿ ಅಂತ ಹೇಳ್ತೀವಿ ಹೊರತು ನಾವು ಪರ ವಿರೋಧ ಅದ್ಯಾವುದು